ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಓಪೋ F27 Pro Plus ಫೋನ್ನ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಈ ಫೋನ್ನ ಡಿಸೈನ್. ಈ ಫೋನ್ ನಿಮಗೆ ಎರಡು ಕಲರಲ್ಲಿ ಅವೈಲೇಬಲ್ ಇದೆ. ಒಂದು ಡಾರ್ಕ್ ಬ್ಲೂ ಮತ್ತೊಂದು ಬೇಬಿ ಪಿಂಕ್. ಎರಡೂ ಕಲರ್ ಸಹ ಚೆನ್ನಾಗಿದ್ದಾವೆ. ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಫೋನ್ನ ಡಿಸೈನ್. ಇದು ಡ್ಯುಯಲ್ ಟೋನ್ ಡಿಸೈನೊಂದಿಗೆ ಬರುತ್ತೆ ಮತ್ತು ಇದು ಒಂದು ಹೆವಿ ಬಿಲ್ಡ್ ಫೋನ್ ಆಗಿದೆ. ಯಾಕೆಂದರೆ ಇದರಲ್ಲಿ 360 ಡಿಗ್ರಿ AMR ಪ್ರೊಟೆಕ್ಷನ್ ಕೂಡ ಬರುತ್ತೆ. ಅಂದರೆ ನೀವು 6 ಫೀಟಿಂದ ಕೂಡ ಕೆಳಗೆ ಬೀಳಿಸಿದ್ರೂ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ. ಆ ಥರ ಹೆವಿ ಪ್ರೊಟೆಕ್ಷನ್ನ ಈ ಫೋನಲ್ಲಿ ಕೊಟ್ಟಿದ್ದಾರೆ. ಮತ್ತು IP69 ರೇಟಿಂಗ್ ಕೂಡ ಬರುತ್ತೆ. ಅಂದರೆ ನೀವು ಇದೊಂದು ಹೈಯೆಸ್ಟ್ IP ರೇಟಿಂಗ್ ಅಂತಲೇ ಹೇಳ್ಬೋದು. ಇಂಡಿಯಾದಲ್ಲಿ ಇದೇ ಫಸ್ಟ್ ಫೋನ್ ಈ IP ರೇಟಿಂಗ್ನ ತೊಗೊಂಬಂದಿರೋದು. ಇದು ಫ್ಲಾಗ್ಶಿಪ್ಪಲ್ಲಿ ಕೊಡುವಂಥ ಒಂದು ವಾಟರ್ ಪ್ರೂಫ್ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ, ಈ ಫೋನಲ್ಲಿ 6.7 ಇಂಚಸ್ ಫುಲ್ HD ಪ್ಲಸ್ ಕರ್ವ್ AMOLED ಡಿಸ್ಪ್ಲೇ ಬರುತ್ತೆ ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ 950 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಮತ್ತು ಇದರಲ್ಲಿ HDR10 ಸಪೋರ್ಟ್ ಕೂಡ ಇದೆ ಯೂಟ್ಯೂಬ್ ಮತ್ತು ನೆಟ್ಫ್ಲಿಕ್ಸಲ್ಲಿ. ಬಟ್ ಇದರಲ್ಲಿ ಸಿಂಗಲ್ ಸ್ಪೀಕರ್ ಬರುತ್ತೆ. ಡ್ಯುಯಲ್ ಸ್ಪೀಕರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಅದರಲ್ಲಿ ಕಾಂಪ್ರಮೈಸ್ ಆಗಿದೆ. ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ ಮೀಡಿಯಾಟೆಕ್ ಡೆಮೆಸಿಟಿ 7050 ಪ್ರೊಸೆಸರ್ ಬರುತ್ತೆ. ಇದೊಂದು 6 nm ಪ್ರೊಸೆಸರ್ ಆಗಿದೆ. ಮತ್ತು ಇದರ ಅಂತೂ ಸ್ಕೋರ್ ಬಂದುಬಿಟ್ಟು 5,60,000 ಮೇಲ್ಗಡೆ ಸ್ಕೋರ್ ಮಾಡುತ್ತೆ. ಇದೊಂದು ಡೀಸೆಂಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಈ ಪ್ರೊಸೆಸರ್ನ 15,000 ರೂಪಾಯಿ ಕೂಡ ರಿಯಲ್ಮಿದವರು ಕೊಟ್ಟಿದ್ದಾರೆ. ಬಟ್ ಈ ಓಪೋದವರು ಇದನ್ನು 30,000 ರೂಪಾಯಿ ತನಕ ತೊಗೊಂಬಂದಿದ್ದಾರೆ. ಮತ್ತು ಈ ಫೋನ್ನ ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ, ನೀವು 60 FPS ಅಲ್ಲಿ BGMI ಆಡ್ಬೋದು. ಮತ್ತು ಇದು ಹೆವಿ ಗೇಮಿಂಗ್ ಪ್ರೊಸೆಸರ್ ಅಲ್ಲ. ನಿಮಗೆ ಗೇಮಿಂಗ್ ಮತ್ತು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಬೇಕಂದರೆ ನೀವು ಬೇರೆ ಫೋನ್ ಕಡೆ ಹೋಗ್ಬೋದು. ಇದರ ಮೇನ್ ಪ್ರಯಾರಿಟಿ ಬಂದುಬಿಟ್ಟು ಬಿಲ್ಡ್ ಕ್ವಾಲಿಟಿ. ಇದರಂಥ ಬಿಲ್ಡ್ ಕ್ವಾಲಿಟಿ ಯಾವ ಫೋನಲ್ಲೂ ಸಿಗೋದಿಲ್ಲ. ನೆಕ್ಸ್ಟ್ ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ ಬೇಸ್ ವೇರಿಯಂಟು 8GB 256GB ಬರುತ್ತೆ. ಮತ್ತು ಇನ್ನೊಂದು ವೇರಿಯಂಟು 12GB 512GB ವೇರಿಯಂಟೊಂದಿಗೆ ಬರುತ್ತೆ. ಮತ್ತು LPDDR4X ರ್ಯಾಮು, UFS 3.1 ಸ್ಟೋರೇಜ್ ಸ್ಪೀಡ್ ಕೂಡ ಬರುತ್ತೆ. ನೆಕ್ಸ್ಟ್ ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ, ಇದರಲ್ಲಿ 5000 mAh ಬ್ಯಾಟ್ರಿ ಬರುತ್ತೆ. ಬಟ್ ಈ ಫೋನ್ ತುಂಬ ಲೈಟ್ ವೇಟ್ ಇದೆ. ಮತ್ತು 67 ವ್ಯಾಟ್ ಸೂಪರ್ ಹುಕ್ ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ. ನೀವು ತುಂಬ ಫಾಸ್ಟಾಗಿ ಕೂಡ ಫೋನ್ ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಫೋನ್ನ OS ಬಗ್ಗೆ ಹೇಳೋದಾದರೆ, ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ ಕಲರ್ OS 14 ಬೇಸ್ ಆನ್ Android 14 ಒಂದಿಗೆ ಔಟ್ ಆಫ್ ದ ಬಾಕ್ಸ್ ಬರುತ್ತೆ. ಮತ್ತು 2 years ಮೆಜರ್ ಫ್ರೆಶ್ ಆ್ಯಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಬ್ರ್ಯಾಂಡ್ ಅವರು ಪ್ರಾಮಿಸ್ ಮಾಡಿದ್ದಾರೆ. ಇದು ಕೂಡ ಇಲ್ಲಿ ಕಮ್ಮಿ ಆಯಿತು. ಅಟ್ಲೀಸ್ಟ್ 3 years ಮೆಜರ್ ಅಪ್ಡೇಟ್ಸ್ ಆದರೂ ಕೊಡಬೇಕಾಗಿತ್ತು. ಬಟ್ ಒಪ್ಪೋದವರು ತುಂಬಾ ಕಾಸ್ಟ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಈ ಫೋನಲ್ಲಿ. ನೆಕ್ಸ್ಟ್ ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ, ಇದರಲ್ಲಿ 7 5G ಬ್ಯಾಂಡ್ಸ್ ಬರುತ್ತೆ. Wi-Fi 6, Bluetooth 5.2 ಮತ್ತು ಯಾವುದೇ NFC ಸಪೋರ್ಟ್ ಇದರಲ್ಲಿ ಬರೋದಿಲ್ಲ. ಈ ಕನೆಕ್ಟಿವಿಟಿ ಆಪ್ಷನಲ್ಲಿ NFC ಕೂಡ ಒಂದು ಮಿಸ್ ಆಗಿದೆ. ಮತ್ತು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ, ಓಪೋ ಫೋನ್ಗಳು ಕ್ಯಾಮ್ರಾಕ್ಕಾಗಿ ಫೇಮಸ್ ಆಗಿದ್ದಾವೆ. ಬಟ್ ಈ ಫೋನ್ನ ಕ್ಯಾಮ್ರಾ ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ. ಯಾಕೆಂದರೆ ಇದರ 64 MP ಮೇನ್ ಕ್ಯಾಮ್ರಾ ಬರುತ್ತೆ ಮತ್ತು ಇನ್ನೊಂದು 2 MP ಒಂದು ಮ್ಯಾಕ್ರೋ ಕ್ಯಾಮ್ರಾ ಬರುತ್ತೆ. ಇದು ಯೂಸ್ಲೆಸ್ ಅಂತಲೇ ಹೇಳ್ಬೋದು. ಫ್ರಂಟಲ್ಲಿ ನಿಮಗೆ 8 MP ಕ್ಯಾಮ್ರಾ ಬರುತ್ತೆ. ಇದು ಕೂಡ ಯೂಸ್ಲೆಸ್ ಅಂತಲೇ ಹೇಳ್ಬೋದು. ಡೀಸೆಂಟಾಗಿರೋ ಸೆಲ್ಫೀಸ್ ಬರ್ತವೆ. ಮತ್ತು ವೀಡಿಯೋ ರೆಕಾರ್ಡಿಂಗ್ ಬಗ್ಗೆ ಹೇಳೋದಾದರೆ, ನೀವು ರೇರ್ ಕ್ಯಾಮ್ರಾದಿಂದ 4K 30 fps ಅಲ್ಲಿ ವೀಡಿಯೋ ಶೂಟ್ ಮಾಡ್ಬೋದು. ಮತ್ತು ಫ್ರಂಟಲ್ಲಿ ನೀವು ಫುಲ್ HD 30 fps ಅಲ್ಲಿ ವೀಡಿಯೋ ಶೂಟ್ ಮಾಡ್ಬೋದು. ಇದು ಕೂಡ ಒಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಫೋನಿಂದು. ಮತ್ತು ಇದರಲ್ಲಿ ಕೆಲವೊಂದಿಷ್ಟು ಎಕ್ಸ್ಟ್ರಾ ಫೀಚರ್ಗಳು ಬರ್ತವೆ. 4 years ಫ್ಲೂಯೆನ್ಸಿ ಕೂಡ ಬರುತ್ತಂತೆ ಈ ಫೋನಲ್ಲಿ.
ಮತ್ತು 4 ಇಯರ್ಸ್ ಬ್ಯಾಟ್ರಿ ಪ್ರೊಟೆಕ್ಷನ್ ಕೂಡ ಬರುತ್ತಂತೆ. ಈ ಫೋನ್ ಒಂದು ರಗಡ್ ಯೂಸರ್ಗೆ ಟಾರ್ಗೆಟ್ ಮಾಡಿದೆ. ಯಾಕಂದರೆ ಇದರ ಬಿಲ್ಡ್ ಕ್ವಾಲಿಟಿ ಒಂದೇ ಹೇಳ್ಕೊಳಂಗಿರೋದು ಈ ಪ್ರೈಸ್ ರೇಂಜಲ್ಲಿ. ಉಳ್ಕಿದ್ದು ಯಾವ ಸ್ಪೆಸಿಫಿಕೇಷನ್ನು ಚೆನ್ನಾಗಿಲ್ಲ. ನಾನು ಯಾವುದೇ ಫೋನ್ ಬಗ್ಗೆ ಹೇಳಬೇಕಾದ್ರೂ ಇದರ ಡಿಸ್ಪ್ಲೇ ಚೆನ್ನಾಗಿದೆ ಅಥವಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಈ ಥರ ಹೇಳ್ತಾ ಇದ್ದೆ. ಬಟ್ ಈ ಫೋನಲ್ಲಿ ಅಂಥ ಚೆನ್ನಾಗಿರೋ ಸ್ಪೆಸಿಫಿಕೇಷನ್ಗಳು ಯಾವೂ ಇಲ್ಲ. ಈ ಫೋನ್ ಏನಂದ್ರೆ ನಿಮಗೆ 25,000 ರೂಪಾಯಿ ಒಳಗಡೆ ಸಿಕ್ಕರೆ ನೀವು ಫೋನ್ ಕಡೆ ನೋಡ್ಬೋದು. ಬಟ್ ಈ ಪ್ರೈಸ್ ರೇಂಜಲ್ಲಿ ಮಾತ್ರ ಇದೊಂದು ಡಬ್ಬಾ ಫೋನ್ ಅಂತಲೇ ಹೇಳ್ಬೋದು. ಈ ಫೋನ್ನ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಈ ವಿಡಿಯೋ ಅಂದರೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.